ಪೇಸ್ಟ್ ತುಂಬಾ ಟೇಸ್ಟ್ ಆಗಿದೆಯಲ್ಲ. ಮೊನ್ನೆ ನಾನೇ ಅದೇ ಹೇಳಿದ್ದೆ, ಒಳ್ಳೆ ಪೇಸ್ಟ್ ತರಿಸು ಅಂತ. ಡೈರೆಕ್ಟ್ ಆಗಿ ಫಾರಿನ್ ಇಂದಾನೆ ತರಿಸಿರ್ಬೇಕು. ಒಳ್ಳೆ ಕೆಲಸ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗ್ ಮಾಡಿದ್ದು. ಇನ್ ಮುಂದೇನಾದ್ರೂ ಮಾತನ್ನ ಕಡಿಮೆ ಮಾಡ್ಕೋ ವೆಂಕಟ್ರಾವ್. ಅಣ್ಣ, ನಾನ್ ಹೆಲ್ಪ್ ಮಾಡ್ತೀನಿ ರೀ. ಅಯ್ಯೋ, ನನ್ಗೆಲ್ಲ ಆಗ್ತಿಲ್ಲ ಅಣ್ಣ. ಏನ್ರಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ರಿ. ಅಲ್ಲ ಬಾವ, ನಿಮಗ್ ಬ್ರಷ್ ಮಾಡ್ಕೊಳ್ಳೋದಕ್ಕೂ ಸೋಮಾರಿತನ. ಅದಕ್ಕೆ ನನ್ನ ಹೆಂಡತಿ ಬೇರೆ ಸಹಾಯ ಮಾಡ್ಬೇಕಾ? ಏನೋ ನೀರ್ ಬೇಕಾ? ಇದೇನ್ ತಮಾಷೆ ಮಾಡ್ತಿದ್ದೀರೋ ಬಾವ? ಹಲ್ಲು ನಾನೇ ಉಚ್ಚಿ, ಮುಖಕ್ಕೆ ನೀರ್ ಕೂಡ ನಾನೇ ಹಾಕ್ಬೇಕಾ? ಓಹೋ, ಈ ಮಧ್ಯೆ ನಿಮಗ್ ಮಾತಾಡೋದಕ್ಕೂ ಸೋಮಾರಿತನ ಅಂತ ಆಯ್ತು. ನೀವು ಸುಮ್ಮನಿರಿ ಬಾವ, ನಾನು ಹೋಗ್ತೀನಿ. ಏನ್ ಏನಾಯ್ತು ಬಾವ? ಬಾಯ್ ಬಿಟ್ಟು ಹೇಳಿ. ಏನಕ್ಕ ಇವ್ರು ಚಿಕ್ಕ ಮಗು ತರ ಅಳ್ತಿದ್ದಾರೆ? ಬಾಯಲ್ಲಿ ಬ್ರಷ್ ಸಿಕ್ಕಾಕೊಂಡಿದೆ ರೀ. ಪಾಪ ಹೇಗ್ ಮಾತಾಡ್ತಾರೆ ಹೇಳಿ? ಅಯ್ಯೋ, ಏನ್ ಬಾವ ಇದು? ಪಾಪ ಟೈಮ್ ಟು ಟೈಮ್ ತಿನ್ನೋ ಬಾಯ್ ಅದು. ಅದೇ ಲಾಕ್ ಆಗೋದ್ರೆ ಹೇಗ್ ಬಾವ? ಇರಿ, ನಾನ್ ತೆಗಿತೀನಿ. ಯಾವ ಪೇಸ್ಟ್ ಬಾವ ಇದು? ಇಷ್ಟ ಹೇಳಿದ್ರು ಬರ್ತಿಲ್ಲ. ಏನಕ್ಕ ನೀನೇನು ಮಾತಾಡ್ತಾನೆ ಇಲ್ಲ? ಲೋ ಶಿವರಾಜು, ನನ್ ಗಂಡನ ಈ ಪರಿಸ್ಥಿತಿನಲ್ಲಿ ನೋಡಿ ನನಗೆ ಮಾತೇ ಬರ್ತಿಲ್ಲ ಕಣೋ. ನೀನೇ ಏನಾದ್ರೂ ಮಾಡೋ. ಇರಿ ಬಾವ, ಏನು ಅನ್ಕೋಬೇಡಿ. ಬಂದ್ಬಿಡ್ತು ಬಾವ. ಥ್ಯಾಂಕ್ಸ್ ಶಿವರಾಜು. ಜಮೀನಲ್ಲಿ ನಾಟಿ ಮಾಡುವ ಕೂಡ ಇಷ್ಟೊಂದು ಸುಸ್ತು ಯಾವತ್ತೂ ಆಗಿಲ್ಲ. ರಾಜಲಕ್ಷ್ಮಿ ಕೋಚ್ನ ಲವ್ ಮಾಡ್ತಿರೋ ವಿಷಯ ಆದ್ಯಂಗ್ ಗೊತ್ತಿಲ್ಲ. ನಾನು ಹೇಳಿ ಸಿಕ್ಕಾಕೊಳ್ಳೋದು ಯಾಕೆ? ಆದ್ಯ, ಆದ್ಯ, ಏನಾಯ್ತು ಛಾಯಾ? ರಾಜಲಕ್ಷ್ಮಿ ಮನೆಗ್ ಹೊರಟೋದ್ಲು. ಮನೆಗ? ಯಾಕೆ? ನನಗ್ ಗೊತ್ತಿಲ್ಲ ಆದ್ಯ. ನನಗ್ ಗೊತ್ತಿರೋ ಹಾಗೆ ಆ ಲವ್ ಮ್ಯಾಟ್ರಿಂದಾನೆ ಅನ್ಸತ್ತೆ. ಯಾಕೆ ರಾಜಲಕ್ಷ್ಮಿ ಹೀಗ್ ಮಾಡ್ತಿದ್ದಾಳೆ? ಗೊತ್ತಿಲ್ವೇ, ನನಗ್ ತುಂಬಾ ಭಯ ಆಗ್ತಿದೆ. ಒಂದ್ಸಲ ನೀನ್ ಮನೆಗೆ ಹೋಗಿ ಮಾತಾಡ್ತೀಯಾ? ದೊಡ್ಡಪ್ಪ ಅವರೆಲ್ಲ ಅವಳ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ರಾಜಲಕ್ಷ್ಮಿ, ನಿನಗೇನಾದ್ರೂ ಹುಚ್ಚ? ಒಂದ್ ಟೈಮಲ್ಲಿ ಓದಿನ ಬಗ್ಗೆನೇ ಅಲ್ವಾ ನೀನ್ ಬೇಜಾರ್ ಮಾಡ್ಕೊಂಡಿದ್ದು? ಹಾಕಿ ನನ್ ಪ್ರಾಣ ಅಂತ ಹೇಳಿದ್ದೆ. ಈಗ ಅವೆರಡು ನಿನಗ್ ಹತ್ರ ಆಗ್ತಿದ್ದಾಗ ನಿನಗ್ ಅದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋಯ್ತಾ? ನೀನ್ ಮಾಡ್ತಿರೋದು ತಪ್ಪು ರಾಜಿ. ಕಾಲೇಜ್ಗೆ ಕಳ್ಸಲ್ಲ ಅಂದ್ರೆ ಒಂದ್ ವಾರ ಊಟ ಬಿಟ್ಟೋಳು ನೀನೇನಾ ಹೀಗೆಲ್ಲ ಮಾಡ್ತಿರೋದು? ಹೆಣ್ಮಗಳಿಗೆ ಓದ್ ಬೇಡ ಅಂದಾಗ ನನ್ನ ಹತ್ರ ಬಂದು ಬೇಜಾರ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಮರ್ತ್ಬಿಟ್ಯಾ? ನೀನು ಅಮಾಯಕಿಯಾಗಿದ್ದಾಗ್ಲೇ ತುಂಬಾ ಚೆನ್ನಾಗಿತ್ತು ರಾಜಿ. ಸಾಧಿಸ್ಬೇಕು ಅನ್ನೋ ಆಸೆ ಒಂದನ್ನ ಬಿಟ್ಟು ನಿನ್ ಮುಖದಲ್ಲಿ ಯಾವ ನೋವು ಕಾಣಿಸ್ತಾ ಇರ್ಲಿಲ್ಲ. ಆದ್ರೆ ಈಗ ನಿನ್ ಮುಖದಲ್ಲಿ ಏನೋ ನೋವು. ಯಾರನ್ನೋ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋ ಭಯ ಅನ್ಬಿಟ್ಟು ಬೇರೆ ಏನೂ ಕಾಣಿಸ್ತಿಲ್ಲ. ನಿನ್ನಲ್ಲಿ ಬದಲಾವಣೆ ಬರ್ಬೇಕು ಅನ್ಕೊಂತಿದ್ದೆ ರಾಜಿ. ಆದ್ರೆ ಆ ಬದಲಾವಣೆಯಿಂದ ನಿನಗಷ್ಟೇ ಅಲ್ಲ, ಮನೆಯಲ್ಲಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ
ನೀನೀಗ ಭವಿಷ್ಯದ ಬಗ್ಗೆನೂ ಭಯ ಪಡ್ತಾ ಇಲ್ವಲ್ಲ. ಆಮೇಲೆ ತುಂಬಾ ಅನುಭವಿಸ್ತೀಯ ನೀನು ರಾಜಿ. ನೀನ್ ಈ ಪರೀಕ್ಷೆಯಲ್ಲಿ ಪಾಸ್ ಆಗದೆ ಹೋದ್ರೆ ನಿನ್ ಮದ್ವೆನ ಪ್ರಶಾಂತ್ ಜೊತೆನೆ ಮಾಡ್ಬಿಡ್ತಾರೆ. ನಾನು ದೊಡ್ಡಮ್ಮ ಸೇರಿ ಅಟ್ಲೀಸ್ಟ್ ನಿನ್ ಎಕ್ಸಾಮ್ ಮುಗಿಯೋವರೆಗೂನಾದ್ರೂ ನಿನ್ ಮದ್ವೆನ ತಡಿಬೇಕು ಅನ್ಕೊಂಡಿದೀವಿ. ಆದ್ರೆ ನೀನ್ ಎಕ್ಸಾಮ್ ಬಗ್ಗೆನೇ ಯೋಚಿಸ್ತಾ ಇಲ್ಲ. ನಾನಿಲ್ ಗಂಟ್ಲು ಹೋಗ ಕಿರಿಚ್ತಿದ್ರು ನಿನಗಿರ್ವೆ ಕಚ್ಚಿದಾಗೂ ಆಗ್ತಿಲ್ವಾ? ಅಷ್ಟಕ್ಕೂ ಏನಾಯ್ತು ರಾಜಿ? ಬಿಟ್ಬಿಡು ಆದ್ಯ, ನನ್ನ ಒಂಟಿಯಾಗಿರೋದಕ್ ಬಿಡು. ಒಂಟಿಯಾಗಿ ಬಿಟ್ಬಿಡು ಅಂದ್ರೆ ಏನು? ನಿನ್ ಮನ್ಸಲ್ಲಿರೋ ನೋವನ್ನ ಹೇಳ್ಕೊಳ್ಳೋದಕ್ಕೆ ನಾವ್ ಯಾರು ಇಲ್ವಾ? ಅಷ್ಟಕ್ಕೂ ನಿನಗೇನಾಯ್ತು ರಾಜಿ? ನನಗ್ ಸತ್ತು ಹೋಗ್ಬೇಕು ಅನ್ನಿಸ್ತಿದೆ, 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 ಸತ್ತು ಹೋಗ್ಬೇಕು ಅನ್ನಿಸ್ತಿದೆ. ನನ್ನ ಜೀವನದಲ್ಲಿ ಏನೇನ್ ಆಗ್ತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಇಷ್ಟೊಂದು ನೋವಲ್ಲಿದೆಯಾ ಅಂದ್ರೆ ನಿನ್ ಮನ್ಸಲ್ಲಿ ಏನೋ ಒಂದ್ ಸಮಸ್ಯೆ ಇದೆ. ಅದಕ್ಕೆ ಕಾರಣ ನಿನ್ನ ಓದು ಅಥವಾ ಆಟನೋ ಅಲ್ಲ.